ಆತ್ಮೀಯ ರೈತ ಬಾಂಧವರೇ, ನಾನೀಗ ಕಡೂರು ಸಮೀಪದ ಅಜ್ಜಂಪುರ ತಾಲೂಕಿನ ಸಮೀಪದಲ್ಲಿದ್ದೇನೆ. ರೈತರಿಗೆ ಅನುಕೂಲವಾಗಲಿ, ಆ ಅನುಕೂಲದೊಂದಿಗೆ ನಮ್ಮ ಜೀವನವೂ ಕೂಡ ನಡೆಯಲಿ ಎಂಬಂತೆ ಉತ್ತಮ ರೀತಿಯಲ್ಲಿ 2 ಮಿಷನ್ಗಳನ್ನ ಇಟ್ಕೊಂಡಿದ್ದಾರೆ. ಆ ಮಿಷನನ್ನು ಇಟ್ಕೊಂಡಿರುವಂಥ ರೈತರನ್ನು ಮಾತಾಡಿಸೋಣ, ಅವರ ಮುಂದಿನ ಯೋಜನೆ ಹಾಗೂ ಏನೆನ್ನುವುದಾಗಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಿಮ್ಮ ಹೆಸರೇನು ಸರ್? ನಮ್ಮ ಹೆಸರು ಗುರುಮೂರ್ತಿ ಸರ್. ಸರ್ ನಿಮ್ಮ ಹೆಸರು? ಮನುಕುಮಾರ್ ಅಂತ ಸರ್. ಸರ್ ನಿಮ್ಮ ಈ ಯೋಜನೆ ಅಥವಾ ಈ ಟ್ರ್ಯಾಕ್ಟ್ರು ಇದರ ವಿಶೇಷ ಏನು ಸರ್ ಹೇಳ್ತೀರಾ? ನಮ್ಮದು ಅಜ್ಜಂಪುರ ತಾಲೂಕು, ಅಜ್ಜಂಪುರ ಹೋಬಳಿ, ಚೆನ್ನಾಪುರ, ಬಗ್ಗೋಳಿ ಗ್ರಾಮ ಪಂಚಾಯಿತಿ ಸುತ್ತಮುತ್ತ ರೈತರುಗಳಿಗೆ ಅನುಕೂಲವಾಗೋ ರೀತಿ ಮಿಷನರಿ ಇತ್ತು ಸರ್. ಮಿಷನರಿ ಇಟ್ಟಿದ್ದೀರಾ? ಹೌದು ಸರ್. ಅಂದರೆ ಇಷ್ಟು ವರ್ಷಗಳ ಕಾಲ ಹೊರಗಡೆಯಿಂದ ಬರ್ತಿತ್ತಾ? ಈ ಮೊದಲಿಂದನೂ ಹೊರ ರಾಜ್ಯ ಮತ್ತು ಹೊರ ಜಿಲ್ಲೆಗಳಿಂದ ಮಿಷನರೀಸ್ ಬರ್ತಾ ಇತ್ತು ಸರ್. ಅದನ್ನ ನೋಡಿ ನಮ್ಮ ರೈತರುಗಳು ಟೈಮಿಗೆ ಸಿಗ್ತಾ ಇರಲಿಲ್ಲ, ಟೈಮಿಗೆ ಕೆಲಸ ಆಗ್ತಿರಲಿಲ್ಲ. ಅದನ್ನ ನೋಡಿ ನಾವು ರೈತರಿಗೋಸ್ಕರ ಈ ಮಿಷನರಿಗಳನ್ನ ಹಾಕಿದ್ವಿ ಸರ್. ರೈತರ ಹೊತ್ತಿಗೆ ಅಂದರೆ ರೈತರ ಕೆಲಸದೊಂದಿಗೆ ನಿಮ್ಮ ಜೀವನ ಕೂಡ ನಡೆಯಲಿ ಅಂತೇಳಿ ಮಿಷನರಿ ಇಟ್ಟಿದ್ದಾರೆ. ಸರ್ ನಿಮ್ಮ ಹೆಸರು? ಮನುಕುಮಾರ್ ಅಂತ ಸರ್. ಎಷ್ಟು ವರ್ಷದ ಅನುಭವ ಇದೆ ಸರ್ ಇದರಲ್ಲಿ? ಸರ್ ನನಗೆ ಒಂದು 4 ವರ್ಷದ ಅನುಭವ ಇದೆ ಸರ್. 4 ವರ್ಷದ ಅನುಭವ ಇದೆ. ನಿಮ್ಮ ಊರು ಸರ್? ಚೆನ್ನಾಪುರ ಸರ್ ನಮ್ಮದು. ಚೆನ್ನಾಪುರ. ನೀವೇನು ಹೇಳಕ್ಕೆ ಬಯಸ್ತೀರಾ ರೈತರಿಗೆ? ಈ ರೈತರಿಗೆ ಏನು ಹೇಳ್ಬೇಕು ಅಂದರೆ, ನಮ್ಮ ಮಾವರು ಅವಾಗಿಂದ ಮಿಷಿನ್ ಇಟ್ಟು ಇವರು ಅವಾಗಿಂದ ಮಾಡಿದ್ದಾರೆ. ಅವರನ್ನು ನೋಡ್ಕೊಂಡು ನಾನೆಲ್ಲ ಕಲ್ತಿದ್ದೀನಿ. ನಾನು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಅವ್ರು ಏನು ಮಾಡಿದ್ದಾರೆ ಇವತ್ತಿನವರೆಗೂ ನಮ್ಮ ಮಾವರು ಅವ್ರ ಕೆಲಸ ಸಹಯೋಗ ಎಲ್ಲ ನೋಡಿದ್ದೀನಿ. ಅದರಿಂದ ನಾನು ಉತ್ತೇಜವಾಗಿ ನಾನೆಲ್ಲ ಮಿಷಿನ್ ಅವ್ರ ಹತ್ರ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಈಗ ಅದನ್ನು ನಾವು ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾಯಿದ್ದೀವಿ. ನೋಡಿ ಸರ್, ಅಜ್ಜಂಪುರ ಗ್ರಾಮದ ಸಮಸ್ತ ರೈತ ಬಾಂಧವರಿಗೆ ಈ ಮೂಲಕ ತಿಳಿಸ್ತಾ ಇದ್ದಾರೆ. ಈಗಾಗಲೇ ರಾಜ್ಯ ಜಿಲ್ಲಾ ಮಾರ್ಗದಲ್ಲಿ ಅವರ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಇದೀಗ ತಮ್ಮ ಊರಿನಲ್ಲೇ ತಮ್ಮ ಕೆಲಸವನ್ನು ಮಾಡೋಣ, ನಮ್ಮ ಕೆಲಸದೊಂದಿಗೆ ನಮ್ಮ ಸಹಕಾರದೊಂದಿಗೆ ರೈತರಿಗೂ ಕೂಡ ಸಹಕಾರವಾಗಲಿ ಎಂಬ ಉದ್ದೇಶದಿಂದ ಈ ಒಂದು ಕೆಲಸವನ್ನು ಪ್ರಾರಂಭಿಸಿರುತ್ತಾರೆ. ನಮ್ಮ ಊರಿನ ಸಮಸ್ತ ರೈತರ ಬೆಂಬಲದೊಂದಿಗೆ ಇನ್ನೂ ಉತ್ತುಂಗಕ್ಕೆ ಏರಲಿ ಇವರ ಕೆಲಸ ಕಾರ್ಯಗಳು. ವಂದನೆಗಳೊಂದಿಗೆ ಪುರುಷೋತ್ತಮ್.